ನಾವು ಇದು ಮೊದಲ ಸುತ್ತಿನಲ್ಲಿ ಯಾವಾಗ್ಲೂ ಮಾಕ್ ರಿಸಲ್ಟ್ ಬಿಡುವಂತದ್ದು. ಎರಡನೇ ಸುತ್ತಿನಲ್ಲಿ ಮೆಡಿಕಲ್ ಡೆಂಟಲ್ ಯಾಡ್ ಆಗಿದ್ರಿಂದ ಮತ್ತೆ ಅನಿವಾರ್ಯವಾಗಿ ಪೋಷಕರು ಮತ್ತೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸಮಯ ತುಂಬಾ ಕಡಿಮೆ ಇದ್ರೂ ಸಹ ನಾವು ಮಾಕ್ ರಿಸಲ್ಟ್ ಅನ್ನ ಬಿಡುಗಡೆ ಮಾಡಿದೀವಿ. ಇದರಲ್ಲಿ ಇಂಜಿನಿಯರಿಂಗ್ ಕೋರ್ಸ್ಗಳು ಸೇರಿದಂತೆ ತಮ್ಗೆ ಒಂದು ಐಡಿಯಾ ಬಂದಿದೆ, ನಿಮ್ಗೆ ಯಾವ ಕಾಲೇಜು ಸಿಗ್ಬೋದು, ತಮ್ಮ ಸ್ಥಾನ ತಮ್ಮ ರ್ಯಾಂಕು ಎಲ್ಲಿದೆ ಅಂತನ್ನುವಂಥದ್ದು. ಇದರಿಂದ ತುಂಬಾ ಸಹಾಯ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮಾಕ್ ರಿಸಲ್ಟ್ ಆದ್ಮೇಲೆ ಸಹ ನಾವು 20ನೇ ತಾರೀಕು ಬೆಳಿಗ್ಗೆ 9 ಗಂಟೆ ತನಕ ಪೋರ್ಟಲ್ ನ ಓಪನ್ ಇಟ್ಟಿದೀವಿ. ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ನಾನು ಹೇಳುವಂತದ್ದು, ತಮ್ಗೆಲ್ಲ ಗೊತ್ತಿರುವಂತೆ ನೀಟ್ ಫಲಿತಾಂಶ ಬಂತು. MCC ಅವರು ಅಧಿಕೃತವಾಗಿ ಸೀಟ್ ಮ್ಯಾಟ್ರಿಕ್ಸ್ ಹಾಕಿದ್ರು, ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿ ಸಹ ಶುರು ಮಾಡಿದ್ರು. ನಮ್ಗೆ ಪರೀಕ್ಷಾ ಪ್ರಾಧಿಕಾರ ಬೇರೆ ಬೇರೆ ಇಲಾಖೆಗಳ ಒಂದು ಸಹಭಾಗಿತ್ವದಿಂದ ಕೆಲಸ ಮಾಡುವಂತದ್ದು ತಮ್ಗೆಲ್ಲ ಗೊತ್ತಿದೆ. ಮೆಡಿಕಲ್ ಎಜುಕೇಶನ್ ಇಂದ ಡೆಂಟಲ್ ಮತ್ತೆ ಮೆಡಿಕಲ್ದು ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಬರ್ಬೇಕಾಗಿತ್ತು, ಶುಲ್ಕ ಬರ್ಬೇಕಾಗಿತ್ತು. ಈ ವರ್ಷ ಕೆಲವೊಂದು ಲಿಂಗ್ವಿಸ್ಟಿಕ್ ಮೈನಾರಿಟಿ ಕಾಲೇಜ್ ಡಿಸಿಷನ್ ತಗೊಳ್ಬೇಕಾಗಿತ್ತು. ಯಾವುದು ನಮ್ಗೆ ಆಪ್ಷನ್ ಎಂಟ್ರಿ ನಾನು ಓಪನ್ ಮಾಡಿದಾಗ ಬರ್ಲಿಲ್ಲ. ಅದು ಬರ ತನಕ ನಾನು ಓಪನ್ ಮಾಡಬಾರ್ದು ಅಂತಂದ್ರೆ ನೀವೆಲ್ಲ ತುಂಬಾ ಗೊಂದಲದಲ್ಲಿದ್ರಿ. ಹಾಗಾಗಿ ನಾನು ಅನಿವಾರ್ಯವಾಗಿ ಓಪನ್ ಮಾಡಿದೆ. ಅದಾದ್ಮೇಲೆ ನಮಗೆ ಶುಲ್ಕಕ್ಕೆ ಸಂಬಂಧಪಟ್ಟಂತದ್ದು ಆದೇಶಗಳು ಬಂದಿದೆ. ಕೆಲವು ವಿದ್ಯಾರ್ಥಿಗಳಿಗೆ ಅದು ಮಾಹಿತಿ ಇರ್ಲಿಕ್ಕಿಲ್ಲ. ಹಾಗಾಗಿ ನನಗೆ ಈ ಮಾಕ್ ರಿಸಲ್ಟ್ ಆದ್ಮೇಲೆ ಒಂದು 2 days ನಿಮಗೆ ಓಪನ್ ಮಾಡ್ಬೇಕು ಅಂತ ನನಗೆ ಅನ್ನಿಸ್ತು. ಇಲ್ಲ ಅಂತಂದ್ರೆ ಉದಾಹರಣೆಗೆ ಹೇಳೋದಾದ್ರೆ ಆಕಾಶ್ ಮೆಡಿಕಲ್ ಕಾಲೇಜು ಮತ್ತೆ ಆಳ್ವಾಸ್ ಮೆಡಿಕಲ್ ಕಾಲೇಜಿಗೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಆದೇಶ ಬಂದಿರ್ಲಿಲ್ಲ. ಆಲ್ಮೋಸ್ಟ್ ಆಲ್ ನಾವು ಕಾಲೇಜನ್ ಡಿಸ್ಪ್ಲೇ ಮಾಡಿದ್ವಿ, ಸೀಟ್ ಅಲಾಟ್ಮೆಂಟ್ ಮಾಡುವಾಗ ನಾವು ರೇಷಿಯೋ ಅಷ್ಟೇ ಚೇಂಜ್ ಆಗುತ್ತೆ ಅಂತೇಳಿ. ಇವನ್ ಸೀಟ್ ಮ್ಯಾಟ್ರಿಕ್ಸ್ ಸಹ ನಾವು ಮೊದ್ಲವ್ರು ಕೊಟ್ರು, ತೆಗೆದ್ರು, ಮತ್ತೆ ನಾವು ಹಾಕಿದ್ವಿ. ಇದು ಎಲ್ಲ ನಾವು ಬೇರೆ ಡಿಪಾರ್ಟ್ಮೆಂಟ್ ಮೇಲೆ ನಾವು ಡಿಪೆಂಡೆಂಟ್ ಆಗಿದೀವಿ. ಹಾಗಾಗಿ ಆಮೇಲೆ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ಅಷ್ಟೇನೆ ಚಿತ್ರದುರ್ಗ ಮೆಡಿಕಲ್ ಕಾಲೇಜಿಗೆ ಪ್ರೈವೇಟ್ ಯೂನಿವರ್ಸಿಟಿ ಸ್ಥಾನಮಾನ ಕೊಟ್ಟಿದ್ರಿಂದ PE ಇಂದು ಶುಲ್ಕ ಬೇರೆ ಆಗಿದೆ. ಹೋದ ವರ್ಷ 12 ಲಕ್ಷ ಚಿಲ್ಲರೆ ಇತ್ತು. ಸರ್ಕಾರ ಯಾವುದೇ ಶುಲ್ಕವನ್ನ ಈ ಬಾರಿ ಹೆಚ್ಚಿಲ್ಲ ಅಂತಂದ್ರು ಪ್ರೈವೇಟ್ ಯೂನಿವರ್ಸಿಟಿ ಸ್ಥಾನಮಾನ ಸಿಕ್ಕಿದ್ರಿಂದ ಅವರು ಫೀಸ್ ಚೇಂಜ್ ಆಗಿದೆ. ಪಾಪ ನಿಮ್ಗೆ ಗೊತ್ತಿಲ್ಲದೆ ನೀವು ಹಾಕಿರ್ಬೋದು. ಆಮೇಲೆ ಕೊನೆ ತನಕನೂ ಕಾಲೇಜ್ ಪೋರ್ಟಲ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇದ್ರು. ಯಾರು NRI ಮತ್ತೆ ಮ್ಯಾನೇಜ್ಮೆಂಟ್ ಸೀಟಿಗೆ ಸಂಬಂಧಪಟ್ಟಂತೆ ಶುಲ್ಕ ಏನಿದೆ, ಮ್ಯಾನೇಜ್ಮೆಂಟ್ ಮತ್ತೆ ಅದರ್ಸ್ ಎರಡು ಒಂದೇನೆ. ಕೆಲವು ಪೇರೆಂಟ್ಸ್ ಕೇಳ್ತಾ ಇರ್ತೀರಾ, ಮ್ಯಾನೇಜ್ಮೆಂಟ್ ಮತ್ತೆ ಅದರ್ಸ್ ಅಂತ ಏನಿದೆ ಅದ್ರದ್ದು ಶುಲ್ಕ ಆ ಕಾಲೇಜ್ ಅವ್ರು ಏನ್ ಹೇಳ್ತಾರೆ ಅದನ್ನ ಡಿಸ್ಪ್ಲೇ ಮಾಡಿ ನಮಗೆ. ಆದ್ರೆ ಅದು 45 ಲಕ್ಷ ಮೀರಂಗಿಲ್ಲ ಅಂತಿತ್ತು. ಸುಮಾರು ಕಾಲೇಜ್ ಅವರು NRI ಮತ್ತೆ ಮ್ಯಾನೇಜ್ಮೆಂಟ್ ಶುಲ್ಕನ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ, ದಯಮಾಡಿ ಅದನ್ನ ನೋಡ್ಕೊಳ್ಳಿ. ಜೊತೆಗೆ ಸುಮಾರು ವಿದ್ಯಾರ್ಥಿಗಳು ನಾನು NRI ಇಲ್ಲ ಅಂತ ಹೇಳಿ NRI ಇದು ಹಾಕಿರಲ್ಲ. ಉದಾಹರಣೆ ಯಾಕೆ ನಾನು ಇದನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಬಾರಿ ಕಳೆದ ಬಾರಿ ಸಹ 3ನೇ ಸುತ್ತಿನಲ್ಲಿ ಇನ್ಕ್ರೀಸ್ ಆದಂತಹ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ NRI ಸೀಟ್ ಇಂಟ್ರೊಡ್ಯೂಸ್ ಮಾಡಿತ್ತು ಸರ್ಕಾರ. ಈ ಬಾರಿ ಸಹ ಎಲ್ಲಾ ಕಾಲೇಜುಗಳಿಗೆ ಅಲ್ಲ, ಎಲ್ಲೆಲ್ಲಿ ಕಾಲೇಜುಗಳಲ್ಲಿ ಸೀಟು ಇನ್ಕ್ರೀಸ್ ಆಗಿದೆ ಅಲ್ಲಿ NRI ಸೀಟನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮ್ಯಾನೇಜ್ಮೆಂಟ್ ಸೀಟ್ ಅನ್ನು ಪಡೆಯುವಂತ ವಿದ್ಯಾರ್ಥಿಗಳು ಏನಿದ್ದೀರಾ, ಪೋಷಕರೇನಿದ್ದೀರಾ, ಈ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ NRI ಸೀಟ್ ತಾನೇ ಇರೋದು. ನಮ್ಗೆ NRI ಸ್ಟೂಡೆಂಟ್ ಅಂತೂ ನಾವಲ್ಲ, ನಾವು ಅದನ್ನ ಆಪ್ಷನ್ ಎಂಟ್ರಿ ಮಾಡುವಂತದ್ದಿಲ್ಲ, ನಾವು ಮ್ಯಾನೇಜ್ಮೆಂಟ್ ಮಾತ್ರ ಸೀಮಿತ ಅಂತ ಅನ್ನುವಂಥದ್ದು. ಏನಾಗುತ್ತೆ, NRI ಸೀಟ್ಗಳು ಉಳಿದ್ರೆ, NRI ಸ್ಟೂಡೆಂಟ್ಗಳು ಅಷ್ಟು ಸಿಕ್ಕಿಲ್ಲ ಅಂತಂದ್ರೆ ಅಲಾಟ್ಮೆಂಟ್ ಮಾಡುವಂತಹ ಸಂದರ್ಭದಲ್ಲೇನೆ ಅದೇ ಹಣಕ್ಕೆ ಅದನ್ನ ಇತರೆ ವಿದ್ಯಾರ್ಥಿಗಳಿಗೆ ಸಹ ನಾವು ಅಲಾಟ್ ಮಾಡ್ತೀವಿ. ಅದಕ್ಕೇನೆ ತಾವು ನೋಡಿರ್ಬೋದು, ಆಪ್ಷನ್ ಎಂಟ್ರಿ ಮಾಡುವಂತಹ ಸಂದರ್ಭದಲ್ಲಿ ಯಾವ್ಯಾವ ಕಾಲೇಜುಗಳಲ್ಲಿ, ಯಾವ್ಯಾವ ಸರ್ಕಾರಿ ಕಾಲೇಜುಗಳಲ್ಲಿ, ಖಾಸಗಿ ಕಾಲೇಜುಗಳಲ್ಲಿ NRI ಸೀಟ್ ಇರುವಂತದ್ದು, ಮ್ಯಾನೇಜ್ಮೆಂಟ್ ಸೀಟ್ ಇರುವಂತದ್ದು ಫೀಸ್ ಅಂತೂ ತುಂಬಾ ಜಾಸ್ತಿ ಇರುತ್ತೆ. ಅದನ್ನ ಆಪ್ಟ್ ಮಾಡುವಂತ ಪೇರೆಂಟ್ಸ್ ಬೇರೆನೆ ಇರ್ತಾರೆ, ನಿಮಗೆ ಕ್ಲಾರಿಟಿ ಇರುತ್ತೆ. ಯಾಕೆಂದ್ರೆ ಅಲ್ಲಿ ಒಂದು 5% ಆದ್ರೂ ಮ್ಯಾನೇಜ್ಮೆಂಟ್ ಇರುತ್ತೆ. ತಾವು ಮ್ಯಾನೇಜ್ಮೆಂಟ್ ಹಾಕಿರ್ತೀರಾ, NRI ವಿದ್ಯಾರ್ಥಿಗಳು ಸಿಕ್ಕಿಲ್ಲ ಅಂತಂದ್ರೆ ಆಟೋಮೆಟಿಕ್ ನಾವು ಮ್ಯಾನೇಜ್ಮೆಂಟ್ ಸೀಟ್ ಅನ್ನು ಅಲಾಟ್ ಮಾಡ್ತೀವಿ. ಆದ್ರೆ ಸರ್ಕಾರಿ ಕಾಲೇಜುಗಳಲ್ಲಿ NRI ಸೀಟ್ ಮಾತ್ರ ಇತ್ತು. ಹಾಗಾಗಿ ಪೋಷಕರು ಇದ್ರ ಬಗ್ಗೆ ಗಮನಿಸಿಲ್ದೇ ಇರ್ಬೋದು. ನೋಡಿ, ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಎಲ್ಲಿ NRI ಸೀಟ್ ಅನ್ನ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದೆ, NRI ವಿದ್ಯಾರ್ಥಿಗಳಿಗೆ 25 ಲಕ್ಷ ಫೀಸ್ ಫಿಕ್ಸ್ ಮಾಡಿದ್ದಾರೆ. ಆ ಕಾಲೇಜಲ್ಲಿ NRI ವಿದ್ಯಾರ್ಥಿಗಳು ಸಿಕ್ಕಿಲ್ಲ ಅಂತಂದ್ರೆ, ಅಷ್ಟು ಸಫಿಶಿಯಂಟ್ NRI ವಿದ್ಯಾರ್ಥಿಗಳಿಲ್ಲ ಅಂದ್ರೆ
ಆ ಸೀಟ್ಗಳನ್ನ ರ್ಯಾಂಕ್ ಆಧಾರದ ಮೇಲೆ ಇತರೆ ವಿದ್ಯಾರ್ಥಿಗಳಿಗೆ ಅಲಾಟ್ ಮಾಡ್ತೀವಿ. ಅದಕ್ಕೇನೆ ನಾವು ಆಪ್ಷನ್ ಎಂಟ್ರಿ ಮಾಡುವಂತ ಸಂದರ್ಭದಲ್ಲಿ ಎಲ್ಲೆಲ್ಲಿ NRI ಸೀಟ್ ನಿಗದಿಯಾಗಿರುವಂತಹ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಅದರ್ಸ್ ಅಂತಾನು ಡಿಸ್ಪ್ಲೇ ಆಗ್ತಿತ್ತು 25 ಲ್ಯಾಕ್. ಯಾರಾದ್ರೂ ಹಾಕಿಲ್ಲ ಅಂತಂದ್ರೆ ಹಾಕ್ಬೋದು. ಇಷ್ಟೇನೆ. ಉದಾಹರಣೆಗೆ ಬೆಂಗಳೂರು ಸರ್ಕಾರಿ ಮೆಡಿಕಲ್ ಕಾಲೇಜ್, ವಾಜಪೇಯಿ ಮೆಡಿಕಲ್ ಕಾಲೇಜಲ್ಲಿ NRI ಸೀಟ್ ಇದೆ. NRI ಸೀಟ್ಗೆ ವಿದ್ಯಾರ್ಥಿಗಳು ಕಡಿಮೆ ಹಾಕಿದ್ರು. ಅಲ್ಲಿ ಉದಾಹರಣೆಗೆ ನಾನು ಹೇಳುವಂತದ್ದು 2 ವಿದ್ಯಾರ್ಥಿಗಳು NRI ಸೀಟ್ ಅಲ್ಲಿ ಆಪ್ಟ್ ಮಾಡಿದ್ರು. ಉಳಿದಂತ ಸೀಟ್ಗಳು ಅಲಾಟ್ ಮಾಡುವಾಗ್ಲೇನೆ ವಾಜಪೇಯಿ ಮೆಡಿಕಲ್ ಕಾಲೇಜಿನ ಅದರ್ಸ್ ಅಂತ ಏನಿದೆ ಅಲ್ಲಿ ಯಾರಾದ್ರೂ ಆಪ್ಷನ್ ಎಂಟ್ರಿ ಮಾಡಿದ್ರೆ, ಲೈಕ್ ಮ್ಯಾನೇಜ್ಮೆಂಟ್ ತರಕ್ಕೆ 25 ಲಕ್ಷ ಹಣ ಮಾತ್ರ ಇರುತ್ತೆ, ಅದನ್ನ ಬೇರೆ ವಿದ್ಯಾರ್ಥಿಗಳಿಗೆ ನಾವು ಅಲಾಟ್ ಮಾಡ್ತೀವಿ. ಹಾಗಾಗಿ ಇದು ಎಲ್ಲ ನಿಮಗೆ ಅಷ್ಟೊಂದು ಕ್ಲಾರಿಟಿ ಇರ್ಲಿಲ್ಲ. ಯಾಕೆಂತಂದ್ರೆ NRI ಸೀಟನ್ನು ಇಂಟ್ರೊಡ್ಯೂಸ್ ಮಾಡಿ ಸರ್ಕಾರ ಆದೇಶ ಕೊಡುವಾಗ ಕೆಲವು ವಿದ್ಯಾರ್ಥಿಗಳು ತಾವು ಆಪ್ಷನ್ ಎಂಟ್ರಿ ಮಾಡಿ ಮುಗಿಸಿದ್ದಿರ್ಬೋದು. ಹಾಗಾಗಿ ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ ಯಾವ ರೀತಿ NRI ಮತ್ತೆ ಮ್ಯಾನೇಜ್ಮೆಂಟ್ ಇರುತ್ತೆ, NRI ಸಿಕ್ಕಿಲ್ಲ ಅಂದ್ರೆ ಅದೆಲ್ಲದೂ ಮ್ಯಾನೇಜ್ಮೆಂಟ್ ಆಗಿ ಕನ್ವರ್ಟ್ ಆಗಿ ಅಲಾಟ್ ಆಗುತ್ತೆ. ಅದೇ ರೀತಿ ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ ಎಲ್ಲಿ NRI ಸೀಟ್ ಅಂತೇಳಿ ಸರ್ಕಾರ ನಿಗದಿಪಡಿಸಿದೆ ಅಲ್ಲಿ ಸಹ NRI ವಿದ್ಯಾರ್ಥಿಗಳು ಸಿಕ್ಕಿಲ್ಲ ಅಂತಂದ್ರೆ ಆ ಸೀಟ್ಗಳನ್ನ ಸಹ ಇತರೆ ವಿದ್ಯಾರ್ಥಿಗಳಿಗೆ ಅಷ್ಟೇ ಮೊತ್ತಕ್ಕೆ ನಾವು ಅಲಾಟ್ ಮಾಡ್ತೀವಿ. ಒಂದು ವೇಳೆ ತಾವು ಹಾಕಿಲ್ಲ ಅಂದ್ರೆ ಹಾಕ್ಬೋದು. 25 ಲಕ್ಷ ಸರ್ಕಾರ ನಿಗದಿಪಡಿಸಿದೆ. ಇದು ಒಂದು ತಮ್ಗೆ ಈ ಅವಕಾಶ ನಾನು ಕೊಟ್ಟಿದ್ದು ಸರಿಯಾಗಿದೆ. ಮತ್ತೆ ಸಮಯ ನಮಗೆ ತುಂಬಾ ಕಡಿಮೆ ಇದೆ. ನಮಗೆ ಕೆಲವು ವಿದ್ಯಾರ್ಥಿಗಳು, ಪೋಷಕರು ಬೇರೆ ಬೇರೆ ಕಡೆಗೆ ಹೋಗಿ ಒತ್ತಡ ತರ್ತಾರೆ. ಏನಂತ ಅಂದ್ರೆ ನಾವು ಹಾಕದ್ ಮರ್ತೋಗ್ಬಿಟ್ಟಿತ್ತು, ಜಸ್ಟ್ ಹಾಕಕ್ಕೆ ಒಂದು ಓಪನ್ ಮಾಡ್ಬಿಡಿ. ಜಸ್ಟ್ ಹಾಕದಕ್ಕೆ ಲೈಟ್ ಸ್ವಿಚ್ ನ ಹಾಕಿ ಆಫ್ ಮಾಡ್ದಂಗೆ ಆಫ್ ಮಾಡಿ ಹಾಕಿದಂಗ ಅಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನೀವು ನೀಟ್ ರಿಸಲ್ಟ್ ಬಂದು ಇಷ್ಟು ದಿವಸ ಆದ್ರೂ ತಾವು ನೀಟ್ ನಂಬರೇ ಲಿಂಕ್ ಮಾಡಿಲ್ಲ, ಆಪ್ಷನ್ ಎಂಟ್ರಿನೇ ಮಾಡಿಲ್ಲ. ಕೆಲವು ವಿದ್ಯಾರ್ಥಿಗಳು ನಾವು ಡಾಕ್ಯುಮೆಂಟೇನೆ ನಾವು ವೆರಿಫಿಕೇಶನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವು ಯಾವ ತರದ ವಿದ್ಯಾರ್ಥಿಗಳು? ಆಮೇಲೆ ನೀವು ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಜಸ್ಟ್ ಓಪನ್ ಮಾಡಿ ಜಸ್ಟ್ ಓಪನ್ ಮಾಡೋದಕ್ಕೆ ಆಗಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಮ್ದು ಮಾತ್ರ ಮುಖ್ಯ ಆಗಿರುತ್ತೆ, ನನಗೆ ಲಕ್ಷಾಂತರ ವಿದ್ಯಾರ್ಥಿಗಳು ಮುಖ್ಯ ಆಗಿರ್ತಾರೆ. ಯಾರು ಪ್ರಾಮಾಣಿಕವಾಗಿ ನಮ್ಮ ಎಲ್ಲ ಟೈಮ್ ಟೇಬಲ್ ನ ಫಾಲೋ ಮಾಡಿರ್ತಾರೆ ಅವ್ರು ಮುಖ್ಯ ಆಗಿರ್ತಾರೆ. ಆಪ್ಷನ್ ಎಂಟ್ರಿ ಅಂತಂದ್ರೆ ಆಪ್ಷನ್ ಎಂಟ್ರಿ ಕ್ಲೋಸ್ ಮಾಡಾದ್ಮೇಲೆ ನಮ್ದು ತಮ್ಗೆಲ್ಲ ಗೊತ್ತಿದೆ, ಆ ಸರ್ವರ್ ಇಂದ ಇನ್ನೊಂದು ಸರ್ವರಿಗೆ ಹಾಕಿ ಇಷ್ಟು ಕೆಟಗರಿ ಸೀಟ್ಗಳನ್ನ ಅಲಾಟ್ ಮಾಡುವಂತದ್ದು ಅಂತಂದ್ರೆ ನೀವೇ ಇಮ್ಯಾಜಿನ್ ಮಾಡಿ. ಎಷ್ಟು ಕೋರ್ಸು, ಎಷ್ಟು ಸೀಟು, ಎಷ್ಟು ರಿಸರ್ವೇಶನ್ಸು, ಎಷ್ಟು ಕೆಟಗರಿದು ಸೀಟ್ಸು. ಮತ್ತೆ ಈ ಬಾರಿ ನಾವು ನಿಮ್ಗೆಲ್ಲ ನೆನ್ಪಿರ್ಬೇಕು, ಹಿಂದಿನ ದಿನಗಳಲ್ಲಿ ಮೊದಲ ಸುತ್ತಲ್ಲಿ ಹಾಕಿದ್ದು ಆಪ್ಷನ್ಸ್ ಸೆಕೆಂಡ್ ರೌಂಡಿಗೆ ನಾವು ಕ್ಯಾರಿ ಮಾಡ್ತಾ ಇದ್ವಿ. ಅದರಲ್ಲೇ ರೀಅರೇಂಜ್ ಡಿಲೀಷನ್ ಮಾಡೋದಕ್ಕೆ ಅವಕಾಶ ಇತ್ತೆ ಹೊರತು ಹೊಸ ಸೀಟ್ಗಳನ್ನ ಹಾಕಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ಆದ್ರೆ ಸುಮಾರು ವಿದ್ಯಾರ್ಥಿಗಳು ಮಿಸ್ ಆಗ್ಬಿಟ್ಟಿರ್ತಿತ್ತು. ಅದಕ್ಕೆ ಈ ಬಾರಿ ನಾವು ಹೊಸ ಸೀಟನ್ನು ಸಹ ಹಾಕೋದಕ್ಕೆ ಅವಕಾಶ ಕೊಟ್ಟಿದೀವಿ. ಅದಕ್ಕೆ ತಕ್ಕಂತೆ ನಾನು ಸಾಫ್ಟ್ವೇರ್ ಬದಲಾವಣೆ ಮಾಡಿದೀನಿ. ಆಪ್ಷನ್ ಎಂಟ್ರಿ ಕ್ಲೋಸ್ ಆದ್ಮೇಲೆ ನಾನು ಎಂಟೈರ್ ಡಾಟಾ ತೆಗೆದು ಈ ಕಡೆ ಹಾಕಿ ನಾನು ಅಲಾಟ್ಮೆಂಟ್ ಸೈಕಲ್ ಅನ್ನು ಶುರು ಮಾಡೋದಕ್ಕೆ ಒಂದು 8 ರಿಂದ 10 ಗಂಟೆ ಬೇಕಾಗುತ್ತೆ ನನಗೆ. ಅದಾದ್ಮೇಲೆ ಮಿನಿಮಮ್ 50 ಅವರ್ಸ್ ಅಲಾಟ್ಮೆಂಟ್ ಪ್ರೋಸೆಸ್ ಇರುತ್ತೆ. ಸಿಂಪಲ್ ಆಗಿ ನೀವು ಅದೇನು ಓಪನ್ ಮಾಡ್ಬಿಡಿ, ನಮ್ಮ ಮಗು ಒಂದು ಹಾಕಿಲ್ಲ ಹಾಕ್ಬಿಡುತ್ತೆ, ಹಂಗೆ ಇರಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕೇನೆ ನಾವು ಈಗ 20ನೇ ತಾರೀಕಿನ ತನಕ ಸಹ ನಾವು ಏನು ಇವತ್ತು ಅವಕಾಶ ಕೊಟ್ಟಿದೀವಿ. ಆಮೇಲೆ ಕೆಲವು ವಿದ್ಯಾರ್ಥಿಗಳಿಗೆ ಸರ್ ನೀವು ಮಾರ್ಕ್ ರಿಸಲ್ಟ್ ಬಿಟ್ಟಾದ್ಮೇಲೆ ಕೆಲವರಿಗೆ ಲಿಂಕ್ ಮಾಡಿಲ್ಲ ಅಂತಂದ್ರೆ ಲಿಂಕ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ ನೀವು 18ನೇ ತಾರೀಕಿನ ಸಂಜೆ ತನಕ, ಅವರೆಲ್ಲ ಬಂದ್ಬಿಡ್ತಾರೆ, ನಮ್ದು ವ್ಯತ್ಯಾಸ ಆಗುತ್ತೆ. ಹಾಗೇನು ಆಗಲ್ಲ. ಬಹಳ ಕಡಿಮೆ ಹುಡುಗರು. ಮತ್ತೆ ನೀವು ಲಾಸ್ಟ್ 1 ತಿಂಗಳಾದ್ರೂ ಅವರು ಲಿಂಕೇ ಮಾಡಕ್ ಗೊತ್ತಿಲ್ದಿರಾ ಅಂತ ವಿದ್ಯಾರ್ಥಿಗಳು ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಅವ್ರದ್ದು ರ್ಯಾಂಕ್ ಎಷ್ಟಿರ್ಬೋದು, ಎಷ್ಟು ಗಂಭೀರವಾಗಿರುವಂತ ವಿದ್ಯಾರ್ಥಿಗಳು ಇರ್ತಾರೆ, ಅವ್ರು ನಿಮಗೆ ಕಾಂಪಿಟೇಟರ್ಸ್ ಆಗ್ತಾರ ಆಗಲ್ವಾ ಅನ್ನೋಂಥದ್ದು ನೀವೇ ಅರ್ಥ ಮಾಡ್ಕೊಳ್ಬಹುದು. ಹಾಗಾಗಿ ಅದ್ರ ಬಗ್ಗೆ ತಾವೇನ್ ಚಿಂತೆ ಮಾಡಬೇಡಿ. ಇಲ್ಲೊಬ್ರು ಮಲಗಿದ್ದವ್ರು ಬಂದು ಅಳ್ತಾ ಇದ್ರು ಅಂತ ಅನ್ಕೊಂಡು ನಾವು ಅದು ಅವಕಾಶ ಮಾಡ್ಕೊಟ್ಟಿದೀವಿ. ಅದರಿಂದ ಬಹಳ ದೊಡ್ಡ ಪರಿಣಾಮ ಏನು ಆಗಲ್ಲ. ಓಕೆ, ಈಗ ನಾನು ಮಾರ್ಕ್ ರಿಸಲ್ಟ್ ಆದ್ಮೇಲೆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಈಗ ನಿಮಗೆ ಚಾಯ್ಸ್ ಆಪ್ಷನ್ 1 ಹಾಕಿದೀರಾ, ನಿಮಗೆ ಬೆಸ್ಟ್ ಕಾಲೇಜೇನೆ ಸಿಕ್ಕಿದೆ, ನೀವೇನು ಮಾಡಾಗತ್ತೆ ಇಲ್ಲ. ಕೆಲವು ಪೋಷಕರು 100 ಆಪ್ಷನ್ಸ್ ಹಾಕಿರ್ತೀರಾ, ನಿಮಗೊಂದು 50ನೇ ಆಪ್ಷನ್ ಸಿಕ್ಕಿದೆ ಅಂದ್ರೆ ಏನರ್ಥ? 50ನೇ ಆಪ್ಷನ್ ಸಿಕ್ಕಿದೆ ಅಂತಂದ್ರೆ ಇನ್ನ 50 ಕೆಳಗಡೆ ಇರೋದಕ್ಕಿಂತನೂ ನೀವು ಮೇಲ್ಗಡೆ ಬಂದ್ಬಿಟ್ಟಿದೀರಾ ಅಂತ. ಈಗ ನಿಮ್ಗೆ ರಿಯಲೈಸ್ ಆಗುತ್ತೆ ಈ ಕೆಳಗಡೆ ಏನಿದೆಯಲ್ಲ ಅದ್ರಲ್ಲಿ ಯಾವ್ದೋ ಒಂದು ಬೆಸ್ಟ್ ಕಾಲೇಜು ಮಿಸ್ ಆಗಿ ಕೆಳಗಡೆ ಹೋಗ್ಬಿಟ್ಟಿದೆ. ಅಂದ್ರೆ ಅದನ್ನ ನೀವು ಅಕಸ್ಮಾತ್ ಏನಾದ್ರು ಮೇಲಿಟ್ಟಿತ್ತು ಅಂತಂದ್ರೆ ನಿಮಗೆ ಆಗ್ತಿತ್ತೋ ಏನೋ.
ಇಂಥ ಒಂದು ಕ್ಯಾಲ್ಕುಲೇಷನ್ ಇತ್ತು ಅಂತಂದ್ರೆ ದಯಮಾಡಿ ಚೇಂಜ್ ಮಾಡ್ಕೊಳ್ಳಿ. ಇಲ್ಲ ಸರ್ ನನಗೆ ಈಗ ಸಿಕ್ಕಿರೋದು ಸಮಾಧಾನಕರವಾಗಿದೆ, ನನಗೆ ಅದೇನೇ ಇರ್ಲಿ, ಮತ್ತೆ ಅದಕ್ಕಿಂತ ಮೇಲ್ಗಡೆ ಇರುವಂತದ್ದು, ಉದಾಹರಣೆಗೆ ಒಂದು 70 ಆಪ್ಷನ್ಸ್ ಹಾಕಿದ್ದೀರಾ ನೀವು, ಬರೀ ಮೆಡಿಕಲ್ ಬಗ್ಗೆ ಮಾತಾಡೋದಾದ್ರೆ ಒಂದು 60 ಆಪ್ಷನ್ ಹಾಕಿದ್ದೀರಾ, 50 ಆಪ್ಷನ್ ಹಾಕಿದ್ದೀರಾ, ಮೇಲಿಂದ ನಿಮಗೊಂದು 8ನೇದು ಸಿಕ್ಕಿದೆ. ನಿಮಗೆ 8ರಿಂದ ಮೇಲ್ಗಡೆ ಏನ್ ಹೇಳಿದೆಯಲ್ಲ ಅದು ತುಂಬಾ ಒಳ್ಳೆ ಕಾಲೇಜ್ ಇದೆ. ಒಂದ್ ವೇಳೆ ಮಾರ್ಕ್ ರಿಸಲ್ಟ್ ಆಗಿ ನಾವು ರಿಯಲ್ ರಿಸಲ್ಟ್ ಅಲಾಟ್ ಮಾಡುವಂತ ಸಂದರ್ಭದಲ್ಲಿ 8ನೇ ಕಾಲೇಜು ಮಿಸ್ ಆಗಿ ಅದು ಅಕಸ್ಮಾತ್ 7ಕ್ಕಾದ್ರೆ, 6ನೇ ಕಾಲೇಜಿಗಾದ್ರೆ, 5ನೇ ಕಾಲೇಜಿಗೆ ಆದ್ರೂ ಅದು ಬೆಸ್ಟೇನೆ ನಿಮ್ ಪ್ರಕಾರ, ಇನ್ನು ನಿಮಗೆ ಒಳ್ಳೇದೇನೆ, ನೀವೇನ್ ಚೇಂಜ್ ಮಾಡಾಗತ್ತೆ ಇಲ್ಲ. ಒಂದ್ ವೇಳೆ 8ನೇ ಕಾಲೇಜಿಗೆ ಸಿಕ್ಕಿದೆ, ಬೇರೆ ಬೇರೆ ಎಫೆಕ್ಟ್ ಇರುತ್ತೆ, ಅದು ಬೇರೆ ಬೇರೆ ಹುಡುಗರೆಲ್ಲ ಮೇಲೆ ಕೆಳಗೆ ಎಲ್ಲ ಮಾಡ್ತಿರ್ತಾರೆ. ಒಂದ್ ವೇಳೆ 8ನೇದು ಮಿಸ್ ಆಗಿ ಅದು 9ನೇದು ಸಿಕ್ತು ಅಥವಾ 10ನೇದು ಸಿಕ್ತು, ಓಕೆ ಸರ್ ಅದು ಸಹ ಚೆನ್ನಾಗಿದೆ ನನ್ನ ಪ್ರಿಯಾರಿಟಿನಲ್ಲಿ, ನೋ ಪ್ರಾಬ್ಲಮ್. ಉದಾಹರಣೆ ನಿಮಗೆ 8ನೇ ಕಾಲೇಜು ಈಗ ಸಿಕ್ಕಿದೆ, 1ರಿಂದ 7 ಕಾಲೇಜ್ ಇನ್ನೂ ನಿಮ್ಮ ಲಾಗಿನ್ ಅಲ್ಲಿ ಮೇಲ್ಗಡೆ ಇದಾವೆ, 7ನೇ ಕಾಲೇಜು ನಿಮಗೆ ಈಗ ಇಷ್ಟ ಇಲ್ಲ, ಈಗ ಸಿಕ್ಕಿರೋ 8ನೇ ಕಾಲೇಜ್ ಇದೆಯಲ್ಲ ಅದು ಇಷ್ಟ ಇಲ್ಲ, ಈಗ ನೀವು ಹಾಕ್ಬಿಟ್ಟಿದ್ರೆ ಈಗ ಸಿಕ್ಕಿದೆ, ಈಗ ಸ್ವಲ್ಪ ಗೂಗಲ್ ಅದು ಇದು ಎಲ್ಲ ಕಾಲೇಜ್ ಮಾಡಿ ನೋಡಿದ್ರಿ, ನೀವು ನೋಡಿದಾಗ ಆ ಕಾಲೇಜು ಓಕೆ ಇದೆ, ಅದಕ್ಕಿಂತ ಕೆಳಗಡೆ ಇನ್ಯಾವ್ದು ಕಾಲೇಜು ತುಂಬಾ ಚೆನ್ನಾಗಿರ್ಬೋದು, ಅದಕ್ಕಿಂತ ಮೇಲ್ಗಡೆ ಇರೋ ಕಾಲೇಜು ಅದನ್ನ ಬೇಡ ಸರ್, ಅದನ್ನ ನಾನು ರೀಅರೇಂಜ್ ಮಾಡ್ತೀನಿ, ಅದನ್ನ ತುಂಬಾ ತಗೊಂಡು ಕೆಳಗಡೆ ಹಾಕ್ತೀನಿ ಅಥವಾ ಡಿಲೀಟೇ ಮಾಡ್ತೀನಿ, ಮಾಡಬಹುದು. ಸರ್ ನಾನು ಇಷ್ಟರಲ್ಲೇನೆ ಸಿಗುತ್ತೆ ಅಂತ ಒಂದು 10 ಕಾಲೇಜ್ ಹಾಕಿದ್ದೆ ಸರ್, ಆದ್ರೆ ಈಗ ಅನ್ನಿಸ್ತಾ ಇದೆ ನನಗೆ 10 ಕಾಲೇಜಲ್ಲಿ ಸಿಕ್ಕಿಲ್ಲ, ಇನ್ನೊಂದ್ 2 ಕಾಲೇಜ್ ಹಾಕಿದಿದ್ರೆ ಸಿಕ್ತಿತ್ತು, ನನ್ನ ಮನ್ಸು ಚೇಂಜ್ ಆಗಿದೆ, ಹಾಕಿ ದಯಮಾಡಿ ತಾವು ಹಾಕಿ. ಹಾಗಾಗಿ ಈ ತರದ್ದು ಎಲ್ಲ ಅಂದ್ರೆ ಇದೊಂಥರ ಫ್ರೆಶ್ ಆಪ್ಷನ್. ಸರ್ ಇದು ಮಾಕಲ್ ಸಿಕ್ಕಿದ್ದೆ ನನಗೆ ಸಿಗುತ್ತಾ ಸರ್, ತುಂಬಾ ಚೇಂಜ್ ಆಗ್ಬಿಡುತ್ತಾ ಸರ್? ನೋಡಿ, ಹಿಂದಿನ ನಮ್ಮ ಅನುಭವದ ಪ್ರಕಾರ ನಾನು ನಿಮಗೆ ಈಗಲೇ ತಮ್ಗೆ ಗೊತ್ತಿರಬೇಕು, ಸುಮಾರು ಎಲ್ಲ ಪ್ರೆಡಿಕ್ಟ್ ಮಾಡಿದ್ದಂಥದ್ದೆಲ್ಲ ಮೇಲೆ ಕೆಳಗೆ ಆಗ್ಬಿಟ್ಟಿದೆ ತಮ್ಗೆ. ಲಾಸ್ಟ್ ಇಯರ್ ಅದ್ರ ಹಿಂದಿನ ವರ್ಷದ ರ್ಯಾಂಕ್ ಎಲ್ಲ ನೋಡಿದ್ರೆ, ಈ ವರ್ಷ ಬಿಕಾಸ್ ಆಫ್ ನೀಟ್ ಪರೀಕ್ಷೆ ಟಫ್ ಇದ್ದಿದ್ರಿಂದ ಇವನ್ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೇನೆ ಸಾಕಷ್ಟು ಕೆಳಗಿನ ರ್ಯಾಂಕ್ ತನಕ ಸಿಕ್ಕಿದೆ, ತಮ್ಗೆಲ್ಲ ಗೊತ್ತಿದೆ. 12 ಲಕ್ಷದ್ದು ಸೀಟ್ ಎಲ್ಲದೂ ಸುಮಾರು ಕೆಳಗಡೆ ಅವ್ರಿಗೆ ತನಕ ಸಿಕ್ಕಿದೆ. ಹಾಗಾಗಿ ಪ್ರೆಡಿಕ್ಷನ್ 100% ಪರ್ಫೆಕ್ಟ್ ಆಗಿ ಮಾಡಕ್ಕಾಗಲ್ಲ, ಆದ್ರೆ ಮಾರ್ಕ್ ರಿಸಲ್ಟ್ ಗಿಂತ ಆಮೇಲೆ ನಮ್ ರಿಯಲ್ ರಿಸಲ್ಟ್ ತುಂಬಾ ಏರಪೇರಿ ಆಗ್ಬಿಡುತ್ತಾ ಸರ್, ಸಮಸ್ಯೆ ಆಗುತ್ತಾ? ಇಲ್ಲ, ಖಂಡಿತ ಏರಪೇರಿ ಆಗಲ್ಲ. ಯಾಕೆಂತಂದ್ರೆ ನಿಮ್ ರ್ಯಾಂಕ್ ನಿಮಗಿರುತ್ತೆ, ಆ ಕಡೆ ಈ ಕಡೆ ತುಂಬಾ ನೀವು ವಿಚಾರ ಮಾಡಿನೇ ಹಾಕಿರ್ತೀರಾ, ಒಂದ್ 5-6% ವಿದ್ಯಾರ್ಥಿಗಳ ಮೇಲೆ ಕೆಳಗೆ ಮಾಡ್ಬೋದು, ಹಾಗಾಗಿ ತುಂಬಾ ದೊಡ್ಡ ಮಟ್ಟದ ವ್ಯತ್ಯಾಸ ಆಗಲ್ಲ. ಆದ್ರೂ ನೀವು ಈಗ ಏನಾದ್ರೂ ಬದಲಾವಣೆ ಮಾಡ್ಬೇಕು ಅಂತಿದ್ರೆ ತುಂಬಾ ಫ್ರೆಶ್ ಮೈಂಡ್ ಅಲ್ಲಿ ಮೇಲಿಂದ ಒಳ್ಳೆ ಕಾಲೇಜುಗಳು ಇದಾವ ಅನ್ನುವಂಥದ್ದನ್ನೇ ಚೆಕ್ ಮಾಡ್ಕೊಂಡು ತಾವು ತಮ್ಮ ಆಪ್ಷನ್ ಅನ್ನ ರೀಅರೇಂಜ್ ಮಾಡೋದಾದ್ರೆ ಮಾಡಿ. ಮತ್ತೆ ತಮ್ಗೆಲ್ಲ ಗೊತ್ತಿರ್ಬೇಕು, ಮಾರ್ಕ್ ಆದ್ಮೇಲೆ ನಾವು ರಿಯಲ್ ರಿಸಲ್ಟ್ ಬಿಟ್ಟಾದ್ಮೇಲೆ ಮತ್ತೆ ನೀವು ಸರ್ ಇಲ್ಲ ಅದು ಹಾಕ್ಬಾರ್ದಾಗಿತ್ತು, ಇದು ಹಾಕ್ಬೇಕಾಗಿತ್ತು, ನೋ ಅವಕಾಶ ಇರಲ್ಲ. ಯಾವಾಗ ನೀವು ಅವಾಗ ಏನಿರುತ್ತೆ ಅವಕಾಶ, ಎನಿವೇ ಚಾಯ್ಸ್ 1 2 3 4 ಇರುತ್ತೆ, ಬಟ್ ಆದ್ರೆ ಇಷ್ಟೊಂದು ಫ್ರೀಡಮ್ ಇರಲ್ಲ ನಿಮಗೆ ಅವಾಗ. ಈಗಾದ್ರೆ ಯಾಕೆಂದ್ರೆ ಸುಮಾರು ಮಕ್ಳು ಅಡ್ಮಿಷನ್ ಆಗ್ಬಿಡುತ್ತೆ, ಹಾಗಾಗಿ ತುಂಬಾ ತಲೆ ಬಿಸಿ ಮಾಡೋ ಅಗತ್ಯ ಇಲ್ಲ. ತಾವು ನೀವೀಗ ಆಲ್ರೆಡಿ ಯಾರಿಗೆ ಸಿಕ್ಕಿದೆ ಇಷ್ಟೇ ನೋಡ್ಕೊಳ್ಳಿ, ಸಿಕ್ಕಿರೋ ಚೆನ್ನಾಗಿದ್ಯಾ, ಇನ್ನೂ ಚೆನ್ನಾಗಿರೋದು ಯಾವ್ದಾದ್ರು ನಿಮ್ಮಲ್ಲಿ ಆಗಿನ ಒಳಗಡೆ ಕೆಳಗಡೆ ಇದೆಯಾ, ಅದನ್ನೇನಾದ್ರೂ ತಂದು ಮೇಲೆ ಹಾಕ್ಬೇಕಾ. ಯಾಕೆಂದ್ರೆ ನೀವು ಮೇಲೆ ಸಿಕ್ಕಿದೆ ಅಂತಂದ್ರೆ ಅದ್ರಾಗಿಂದ ಕೆಳಗಡೆ ಇರೋ ಕಾಲೇಜು ಬಹುತೇಕ ನಿಮಗೆ ಸಿಗುತ್ತೆ, ನಿಮ್ಗಿಂತ ಕಡಿಮೆ ರ್ಯಾಂಕಿಗೆ ಬೇರೆಯವ್ರಿಗೆ ಹೋಗಿರೋದ್ರಿಂದ ನೀವು ಆ ಸ್ಥಾನಕ್ಕೆ ಬಂದಿದ್ದೀರಾ ಅನ್ನುವಂಥದ್ದು ಅರ್ಥ ಇರುತ್ತೆ ಅದು. ಹಾಗಾಗಿ ತಾವು ಇದನ್ನ ಸ್ವಲ್ಪ ವಿಚಾರ ಮಾಡಿ ತಾವು ಹಾಕಿ ಅಂತ ನನ್ನ ವಿನಂತಿ. ಎರಡನೇದು, ತುಂಬಾ ಪೋಷಕರು ಇವರಿಗೆಲ್ಲರಿಗೂ ಕಳೆದ ವರ್ಷ 2ನೇ ಸುತ್ತಿನಲ್ಲಿ ಸಿಕ್ಕಿತ್ತು, ಕಳೆದ ವರ್ಷ 3ನೇ ಸುತ್ತಿನಲ್ಲಿ ಸಿಕ್ಕಿತ್ತು, ಈ ವರ್ಷ ಮೊದಲೇ ಸುತ್ತಲ್ಲೇ ಇಲ್ಲಿವರೆಗೆ ಸಿಕ್ಕಿದೆ, ಸಣ್ಣ ಬದಲಾವಣೆ ಮಾಡಿದೀವಿ, ಸೂಕ್ಷ್ಮವಾಗಿ ತಾವು ಅರ್ಥ ಮಾಡ್ಕೊಳ್ಬೇಕು. ಲಾಸ್ಟ್ ವಿಸಿನಲ್ಲೂ ಹೇಳಿದ್ವಿ, ನಾನು ವಿಡಿಯೋದಲ್ಲೂ ಹೇಳಿದ್ದೆ, ನಾನು ಮಾನ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಸಹ ಸಭೆ ಮಾಡಿದಾಗ ಸಹ ನಾನು ಅದನ್ನ ತೀರ್ಮಾನ ಮಾಡಿಸಿ ರೆಸಲ್ಯೂಷನ್ ಮಾಡಿದ್ದೀನಿ. ಡಿ ಕ್ಯಾಟಗರೈಸೇಷನ್ ಅನ್ನುವಂತಹ ಶಬ್ದ ಏನಿದೆ, ತಾವು ಇಂದಿನ ವರ್ಷಗಳಲ್ಲಿ 2ನೇ ಸುತ್ತಿನಲ್ಲಿ ಈ ಶಬ್ದವನ್ನ ಕೇಳಿರ್ತೀರಾ.
ಈ ಬಾರಿ ಅದನ್ನ ನಾವು ಇಂಜಿನಿಯರಿಂಗು ಅದಕ್ಕೆಲ್ಲದಕ್ಕೂ ಮೊದಲು ಸುತ್ತಲ್ಲೇನೆ ಮಾಡಿದ್ವಿ, ಮೆಡಿಕಲ್ಗೆಲ್ಲದಕ್ಕೂ ಈ ಸುತ್ತಲ್ಲೇ ಮಾಡಿದೀವಿ. ಏನ್ ಸರ್ ಅದು ಡಿ ಕೆಟಗರೈಸೇಷನ್, ಅದಕ್ಕೂ ಇದಕ್ಕೂ ರ್ಯಾಂಕು ಇದಾಗೋದಕ್ಕೂ ಏನು ವ್ಯತ್ಯಾಸ ಏನಂದ್ರೆ, ಉದಾಹರಣೆಗೆ ನೋಡಿ, ತಮ್ಗೆಲ್ಲ ಗೊತ್ತಿರುವಂತೆ ಎಲ್ಲಾ ಖಾಸಗಿ ಮೆಡಿಕಲ್ ಕಾಲೇಜ್ಗಳಲ್ಲಿ 5ರಷ್ಟು ಅಷ್ಟೇನೆ ಮ್ಯಾನೇಜ್ಮೆಂಟ್ ಸೀಟ್ ಇರುತ್ತೆ, 15ರಷ್ಟು NRI ಸೀಟ್ಸ್ ಇರುತ್ತೆ. ನಿಮಗೆ NRI ಸೀಟ್ಸು NRI ವಿದ್ಯಾರ್ಥಿಗಳು ಅಷ್ಟೊಂದು ಇರಲ್ಲ. ಯಾಕೆಂದ್ರೆ NRI ಅಕೌಂಟ್ ಇಂದಾನೆ ನಮಗೆ ದುಡ್ಡು ಕೊಡ್ಬೇಕು, ಜೆನ್ಯೂನ್ NRI ಇರ್ಬೇಕು ಅನ್ನೋದೆಲ್ಲ ನಾವು ಸ್ವಲ್ಪ ಮಾಡಿರೋದ್ರಿಂದ NRI ವಿದ್ಯಾರ್ಥಿಗಳು ಹಿಂದೆಲ್ಲ ಬರ್ತಿದ್ದಷ್ಟು ವಿದ್ಯಾರ್ಥಿಗಳು ಬರಲ್ಲ. ಹಿಂದೇನಾಗ್ತಿತ್ತು, ಈ NRI ಸೀಟ್ಗಳು ಮ್ಯಾನೇಜ್ಮೆಂಟ್ ಕನ್ವರ್ಟ್ ಆಗ್ತಾ ಇದ್ದಿದ್ದು ಸೆಕೆಂಡ್ ರೌಂಡ್ ಅಲ್ಲಿ, 2ನೇ ಸುತ್ತಲ್ಲಿ. ಈ ಬಾರಿ ಮೊದಲ ಸುತ್ತಲ್ಲೇನೆ ಕನ್ವರ್ಷನ್ ಆಗಿದೆ. ಅದೇ ರೀತಿ ವಿಶೇಷ ಕೆಟಗರಿ ಸೀಟ್ಗಳು ಅದೆಲ್ಲ ಕಡಿಮೆ ಇರುತ್ತೆ, ಬಟ್ ಎಷ್ಟೇ ಇದ್ರು ಉದಾಹರಣೆಗೆ NCC ನಲ್ಲಿ ಮೆಡಿಕಲ್ ಸೀಟ್ ಎಷ್ಟೋ ಇರುತ್ತೆ, ವಿದ್ಯಾರ್ಥಿಗಳು ಕಡಿಮೆ ಇದ್ದು ಅಲ್ಲೇನಾದ್ರೂ ಸೀಟ್ ಉಳಿದ್ರೆ ಅದು ಈ ಸುತ್ತಿನಲ್ಲೇ ಡಿ ಕೆಟಗರೈಸೇಷನ್ ಆಗಿ ಬೇರೆಯವರಿಗೆ ಅಲಾಟ್ ಆಗುತ್ತೆ. ಹಾಗಾಗಿ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಏನು ಹೈಯೆಸ್ಟ್ ಸೀಟ್ ಅಲಾಟ್ ಆಗ್ತಿತ್ತು, ಅದು ಮೊದಲ ಸುತ್ತಲೇ ನಿಮಗೆ ಅಲಾಟ್ ಆಗ್ಬಿಟ್ಟಿದೆ. ಅಂದ್ರೆ ಈ ಮೊದಲ ಸುತ್ತಲೇನೆ ಡಿ ಕೆಟಗರೈಸೇಷನ್ ಮಾಡಿರೋದ್ರಿಂದ ಹೆಚ್ಚಿನ ಸೀಟ್ಗಳು ಅಲಾಟ್ ಆಗಿ ಹೋಗ್ಬಿಟ್ಟಿದೆ ಈ ಬಾರಿ. ಹಾಗಾಗಿ ಇದು ಒಂದು ತಮ್ಮ ಮಾಹಿತಿಗೆ. ತಮ್ಗೆ ಗೊತ್ತಿರುವಂತೆ ಆಲ್ಮೋಸ್ಟ್ ಆಲ್ 100% ಮೆಡಿಕಲ್ ಮತ್ತೆ ಡೆಂಟಲ್ ಸೀಟ್ಸ್ ಅಲಾಟ್ ಆಗಿದೆ. ಇಂಜಿನಿಯರಿಂಗ್ ಸೀಟ್ಸ್ ಮಾತ್ರ ಇನ್ನು 9,000 ಈ ಸುತ್ತಲೇ ಅಲಾಟ್ ಆಗಿಲ್ಲ. ಯಾರಾದ್ರೂ ಇಂಜಿನಿಯರಿಂಗ್ ಸೀಟು ಆಪ್ಷನ್ ಎಂಟ್ರಿ ಮಾಡಿದ್ದು ತಮ್ಗೆ ಅಲಾಟ್ ಆಗಿಲ್ಲ ಅಂತಂದ್ರೆ ತಾವು ಯಾವ ಒಂದಷ್ಟು ಕಾಲೇಜುಗಳನ್ನ ಬಿಟ್ಟಿದ್ದೀರಾ ಅಂತಾನೆ ಅರ್ಥ. ಹಂಗಾಗಿ ಅಲಾಟ್ ಆಗಿಲ್ದಿರೋ ಕಾಲೇಜ್ ಎಲ್ಲ ಚೆನ್ನಾಗಿಲ್ಲ ಅಂತಲ್ಲ, ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಪ್ರಾಪರ್ ಆಗಿ ಹಾಕಿಲ್ಲ ಅಂತ ಇರ್ಬೋದು. ಹಾಗಾಗಿ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಏನಾದ್ರು ಇದ್ರೆ 20ನೇ ತಾರೀಕು ಬೆಳಿಗ್ಗೆ ತನಕ ಸ್ವಲ್ಪ ತಾವು ರೀಅರೇಂಜ್ ಮಾಡ್ಕೊಳ್ಳಿ. 9,000 ಇಂಜಿನಿಯರಿಂಗ್ ಸೀಟ್ಸು ಇನ್ನೂ ಉಳಿದಿದೆ, ಅದು ನಿಮಗೆ ಸಹಾಯ ಆಗುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಹೇಳಿದ್ದೆ, ಅವಾಗ ಮಾಕ್ ರಿಸಲ್ಟ್ ಕಾನ್ಸೆಪ್ಟ್ ಇರ್ಲಿಲ್ಲ ನಮ್ದು. ನಾನು ರಿಸಲ್ಟ್ ಅನ್ನು ಪಬ್ಲಿಷ್ ಮಾಡ್ತೀನಿ. ನಾನು ಅನ್ಕೊಂಡಿದ್ದೆ ಹಿಂದಿನ ವರ್ಷಗಳಲ್ಲಿ MCC ಅವರೇನು ಮ್ಯಾರಥಾನ್ ತರ ಎಕ್ಸ್ಟೆಂಡ್ ಮಾಡ್ತಾ ಇದ್ರು, ಈ ಸರಿ ಮಾಡ್ಲಿಕ್ಕಿಲ್ಲ. ಯಾಕೆಂತಂದ್ರೆ ಆಲ್ಮೋಸ್ಟ್ ಎಲ್ಲ ಕಾಲೇಜಿಗೆ ಸೀಟ್ಸ್ ಬಂದಿದೆ, ಟೈಮ್ಲಿ ಎಲ್ಲ ಆಗುತ್ತೆ ಅಂತ ಅನ್ಕೊಂಡು ನಾನು ಸೀಟ್ ಅಲಾಟ್ ಮಾಡ್ತೀನಿ. ಆಮೇಲೆ ಅಲ್ಲೂ ಅಲಾಟ್ ಆದ್ಮೇಲೆ ನಾನು ಯಾರ್ಯಾರು ಹೋಗೋರಿತ್ತು ಅಂತಂದ್ರೆ ಫ್ರೀ ಎಕ್ಸಿಟ್ ಕೊಟ್ಟು ಮತ್ತೆ ರೀರನ್ ಮಾಡ್ತೀನಿ ಅಂತೇಳಿ. ಬಟ್ ಈಗ ತಮ್ಗೆ ಗೊತ್ತಿದೆ MCC ಅವರು ಈಗಾಗಲೇ 3ನೇ ಬಾರಿ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗಾಗಿ ನಾನು ಮಾಕ್ ರಿಸಲ್ಟ್ ಬಿಟ್ಟಿದ್ದೀನಿ. ನೆಕ್ಸ್ಟ್ ಮೆಡಿಕಲ್ ಡೆಂಟಲ್ ಅವರಿಗೆ 1, 2, 3, 4 4 ಚಾಯ್ಸ್ ಇರೋದ್ರಿಂದ ನಾನು ಈ ಮಾಕ್ ರಿಸಲ್ಟ್ 20ನೇ ತಾರೀಕು 9 ಗಂಟೆಗೆ ನಂದು ಆಪ್ಷನ್ ಎಂಟ್ರಿ ರೀಅರೇಂಜ್ ಮಾಡೋದು ಮುಗಿತೆ. ದಯಮಾಡಿ ಯಾರು ಒತ್ತಾಯ ಮಾಡಬೇಡಿ ಮೊದ್ಲು. ಆಮೇಲೆ ಡೇ ಅಂಡ್ ನೈಟ್ ಈಗ ಸಮಯ ಇದೆ, ದಯಮಾಡಿ 20ನೇ ತಾರೀಕು ಬೆಳಿಗ್ಗೆ 9 ಗಂಟೆ ಒಳಗಡೆ ಏನೇನ್ ಮಾಡ್ತೀರಾ ಮಾಡೋದಿತ್ತು ಅಂತಂದ್ರೆ ಮಾಡ್ಕೊಂಡ್ಬಿಡಿ. 9 ಗಂಟೆ ಮೇಲೆ ನಾನು ಮತ್ತೆ ಎಕ್ಸ್ಟೆಂಡ್ ಮಾಡಲ್ಲ. ಅದಾದ್ಮೇಲೆ ನಾನು ರಿಸಲ್ಟ್ ಕೊಟ್ಟಾದ್ಮೇಲೆ ನಾನು MCC ನಲ್ಲಿ ಸೀಟ್ ಅಲಾಟ್ ಆಗಿ ಅಲ್ಲಿ ಹೋಗೋರಿಗೆಲ್ಲ ನಾನು ಬಿಟ್ಟು ರೀರನ್ ಮಾಡೋದಾಯ್ತು ಅಂತಂದ್ರೆ ನನ್ಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ, ತಮ್ಗೆಲ್ಲ ಗೊತ್ತಿರುವಂತೆ ಮೊನ್ನೆ 15ನೇ ತಾರೀಕಿಗೆನೆ AICT ಪ್ರಕಾರ ಇಂಜಿನಿಯರಿಂಗ್ ಕಾಲೇಜ್ ಅಡ್ಮಿಷನ್ ಲಾಸ್ಟ್ ಡೇಟ್ ಆಗಿತ್ತು. ಕರ್ನಾಟಕ ರಾಜ್ಯ ಸರ್ಕಾರದ ಒತ್ತಾಯನೂ ಸೇರಿದಂತೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿ AICT ಅವರು ಮುಂದಿನ ತಿಂಗಳು 14ನೇ ತಾರೀಕಿನ ತನಕ, ಸೆಪ್ಟೆಂಬರ್ 14ನೇ ತಾರೀಕಿನ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದ್ರೊಳಗಡೆ ನಾನು ಇಂಜಿನಿಯರಿಂಗ್ ಅಡ್ಮಿಷನ್ಸ್ ಮುಗಿಸ್ಬೇಕು. ಇನ್ನು 2ನೇ ರೌಂಡ್ ಅಲ್ಲಿ ಇದೀವಿ ನಾವು. ಅಟ್ಲೀಸ್ಟ್ ಮಿನಿಮಮ್ 3 ರೌಂಡ್ ಆದ್ರೂ ನಾನು ಮಾಡ್ಬೇಕು. ಅದಾದ್ಮೇಲೆ ಉಳಿದಿರೋ ಸೀಟಿಗೆ ಡೈರೆಕ್ಟ್ ಅಡ್ಮಿಷನ್ಸ್ ಕೊಡ್ತಾರೆ ಕಾಲೇಜವರು. ನಾನೇನಾದ್ರೂ ಇದನ್ನೇ ಮಾಡ್ತಾ ಕುತ್ಕೊಂತು ಅಂತಂದ್ರೆ, ಅಂದ್ರೆ ಈಗ ನಾನು ಅಲಾಟ್ ಮಾಡಿ ಎಕ್ಸಿಟ್ ಆಗೋರಿಗೆ ಅವಕಾಶ ಕೊಟ್ಟು ಮತ್ತೆ ರೀರನ್ ಮಾಡ್ತು ಅಂತಂದ್ರೆ ನನಗೆ ಅಲ್ಲಿ ಆ ಟೈಮ್ ಟೇಬಲ್ ನ ಮೀಟ್ ಮಾಡೋದಕ್ಕೆ ಆಗಲ್ಲ. ಹೌದು ಸರ್, ಇದರಿಂದ ಇಂಜಿನಿಯರಿಂಗ್ ಹುಡುಗರು ಅಡ್ಮಿಷನ್ ಆಗ್ಬೇಕಾಗುತ್ತೆ, ಮತ್ತೆ ನೋಡಿ ಅದ್ ಬಿಟ್ರೆ ನನಗೆ ಬೇರೆ ಮಾರ್ಗನೂ ಇಲ್ಲ. ಇಂಜಿನಿಯರಿಂಗ್ ಇಂದು ನನ್ನ ಕಡೆಯಿಂದಾನೇ ಸುಮಾರು 94,000 ಸೀಟ್ ಅಲಾಟ್ ಮಾಡ್ತೀನಿ. ಮೊನ್ನೆ ಫಸ್ಟ್ ರೌಂಡ್ ಅಲ್ಲಿ ಅಡ್ಮಿಷನ್ ಆಗಿರೋರು ಬರೀ 20,000 ವಿದ್ಯಾರ್ಥಿಗಳು ಮಾತ್ರ. ಈ ತರ ಹೋಗಿ ಅಡ್ಮಿಷನ್ ಆಗಿ ಆಮೇಲೆ ಮೆಡಿಕಲ್ ಅಥವಾ ವೆಟರ್ನರಿ ಅವ್ರು ಮೆಡಿಕಲ್ಗೆ ಹೋಗಿ ಇಂಜಿನಿಯರಿಂಗ್ ಅವ್ನು ವೆಟರ್ನರಿಗೆ ಬರ್ತಾನೆ, ಇಲ್ಲ ಅಗ್ರಿಕಲ್ಚರ್ ಅವ್ನು ಮೆಡಿಕಲ್ಗೆ ಹೋಗಿ ಇಂಜಿನಿಯರಿಂಗ್ ಅವ್ನು ಅಗ್ರಿಕಲ್ಚರಿಗೆ ಬರ್ತಾನೆ ಅಂತನ್ನುವಂಥದ್ದು ಒಂದು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದ್ರೆ ಹಾರ್ಡ್ಲಿ ಕಳೆದ ವರ್ಷ ಅದ್ರ ಹಿಂದಿನ ವರ್ಷ ಎಲ್ಲ 200ಗಿಂತ ಕೆಳಗಡೆ ವಿದ್ಯಾರ್ಥಿಗಳು. 100ರಿಂದ 200 ವಿದ್ಯಾರ್ಥಿಗಳಿಗೆ 100ರಿಂದ 200 ಇಂಜಿನಿಯರಿಂಗ್ ಸೀಟಿಗೆ ದೊಡ್ಡ ಅನ್ಯಾಯ ಆಗ್ಬಿಡುತ್ತೆ ಅಂತ ಅನ್ಕೊಂಡ್ರೆ ನಾನು ಇನ್ನೂ 94,000ದಲ್ಲಿ 70,000 ಅಷ್ಟೇ ಅಡ್ಮಿಷನ್ಸ್ ಆಗಿದೆ. ಅಷ್ಟು ಮಕ್ಕಳಿಗೆ ನನಗೆ ಪ್ರಾಬ್ಲಮ್ ಮಾಡ್ಬಿಡ್ತಾರೆ ಕಾಲೇಜು. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಸಂಕ್ಷಿಪ್ತವಾಗಿ ಹೇಳುವಂತದ್ದಾದ್ರೆ 20ನೇ ತಾರೀಕು 9 ಗಂಟೆಗೆ ನಂದು ಆಪ್ಷನ್ ಎಂಟ್ರಿ ಮುಗಿಯುತ್ತೆ. ಆ ಕಡೆಗೆ ಒಂದು 3-4 ಡೇಸ್ ಅಲ್ಲಿ ನಾನು ಪ್ರಾವಿಷನಲ್ ರಿಸಲ್ಟ್ ಬಿಡ್ತೀನಿ. ಅದಾದ್ಮೇಲೆ ಅಡ್ಮಿಷನ್ ಶುರು ಮಾಡ್ತೀನಿ. ಮೆಡಿಕಲ್ ಮತ್ತು ಡೆಂಟಲ್ ಅವರಿಗೆ 1, 2, 3, 4 ಚಾಯ್ಸ್ ಇರುತ್ತೆ.
ತಾವು ಖುಷಿ ಇದ್ರೆ ಅಡ್ಮಿಷನ್ ಆಗ್ಬೋದು, ಅದೆಲ್ಲ ಆಮೇಲೆ ನಾನು ಹೇಳ್ತೀನಿ. ಉಳಿದಂತ ಎಲ್ಲ ಕೋರ್ಸ್ಗಳವರು ಕಂಪಲ್ಸರಿ ಹೋಗಿ ಅಡ್ಮಿಷನ್ಸ್ ಆಗ್ಬೇಕಾಗುತ್ತೆ. ಮುಂದಿನ MCC ಅವ್ರ ಪ್ರಕಾರ ನಾನು ಮೆಡಿಕಲ್ ಡೆಂಟಲ್ ಆಯುಷ್ ಮಾಡ್ತಿರುವಾಗ ತಮಗೆ ಇಷ್ಟ ಆಯ್ತು ಅಂತಂದ್ರೆ ತಾವು ಅಪ್ಗ್ರೇಡೇಷನ್ಗೋಸ್ಕರ ಬರ್ಬೋದಾಗಿರುತ್ತೆ. ಸರ್ ಅದು ನಮಗೆ ಪ್ರಾಬ್ಲಮ್, ಇಂಜಿನಿಯರಿಂಗ್ ಹೋಗು ಬಾ ಹಂಗಿದ್ರೆ ನೀವು ಬೇಕಿದ್ರೆ ಇಂಜಿನಿಯರಿಂಗ್ ಕ್ವಿಟ್ ಮಾಡಿ ನೀವು ಮೆಡಿಕಲ್ ಅಷ್ಟು ಕಾನ್ಫಿಡೆನ್ಸ್ ಇತ್ತು ಅಂತಂದ್ರೆ ಕಾಯ್ಕೊಂಡ್ ಸಹ ಕೂರ್ಬೋದಾಗಿರುತ್ತೆ. ಇದು ವಿದ್ಯಾರ್ಥಿಗಳು ಮತ್ತು ಪೋಷಕರಿತ ದೃಷ್ಟಿಯಿಂದ ಮ್ಯಾಕ್ಸಿಮಮ್ ಏನ್ ಮಾಡ್ಲಿಕ್ಕಾಗುತ್ತೆ ಅದನ್ನ ನಾನು ಮಾಡ್ತಾ ಬರ್ತಾ ಇದ್ದೀನಿ. ಕೆಲವೊಮ್ಮೆ ಸಣ್ಣ ಒಂದು ನಂಬರ್ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ನನಗೆ ಗೊತ್ತಿದ್ರೂ ಸಹ ಹೆಚ್ಚಿನ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕೆಲವು ತೀರ್ಮಾನವನ್ನ ನಾನು ಮಾಡ್ಬೇಕಾಗುತ್ತೆ. ಹಾಗಾಗಿ ತಾವು ಸಹಕಾರ ಕೊಡ್ತೀರಾ ಅಂತೇಳಿ ನಾನು ಭಾವಿಸಿದ್ದೀನಿ. ಹೇಗೇನ್ ನಾನು ಹೇಳ್ದಂಗೆ ಆಯುಷ್ ವಿದ್ಯಾರ್ಥಿಗಳು ಕೆಲವ್ರು ಇದ್ದೀರಾ, ಸಿಕ್ಲಿಲ್ಲ ಮೆಡಿಕಲ್ ಅಂದ್ರೆ ಹೋಗೋರು ಇದ್ದೀರಾ, ಕೆಲವ್ರು ಇಲ್ಲ ನಾನು ನೇರ ಆಯುಷಿಗೆ ಹೋಗ್ಬೇಕು ಅಂತಾನೆ ಇದ್ದೀರಾ. ನಾನು ಏನ್ ಮಾಡ್ಲಿ, ನನಗೆ ಆಯುಷ್ ಸೀಟ್ ಮ್ಯಾಟ್ರಿಕ್ಸ್ ಬರ್ಲಿಲ್ಲ, ಹಾಗಾಗಿ ನಾನು ಆಯುಷ್ ಹಾಕಕ್ ಆಗ್ಲಿಲ್ಲ. ನಾವೆಲ್ಲ ಪ್ರಯತ್ನನೂ ಮಾಡಿದೀವಿ, ಹಾಗಾಗಿ ನಾನು ಬಿಟ್ಟಿದ್ದೀನಿ. ಅವ್ರು ಯಾವಾಗ ಕೊಡ್ತಾರೆ ಅವಾಗ ನಾನು ಕೌನ್ಸಿಲಿಂಗ್ ಮಾಡ್ತೀನಿ, ಅಷ್ಟೇ ಮಾಡ್ಲಿಕ್ಕೆ ಆಗುತ್ತೆ ನನಗೆ. ಅದು ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಆಯುಷ್ ಡಿಪಾರ್ಟ್ಮೆಂಟ್ ಬೇರೆ ಇದೆ, ಅವ್ರು ಸೀಟ್ ಮ್ಯಾಟ್ರಿಕ್ಸ್ ಕೊಡ್ಬೇಕು, ನಾನು ಮಾಡ್ಬೇಕಾಗುತ್ತೆ. ಹಾಗಾಗಿ ಯಾರು ಆಯುಷ್ ಆಸ್ಪಿರೆಂಟ್ ಇದ್ದೀರಾ ತಾವು ದಯಮಾಡಿ ಕಾಯಿರಿ. ಮೆಡಿಕಲ್ ಡೆಂಟಲ್ ಅಲ್ಲಿ ಭಾಗವಹಿಸಿರುವಂತವ್ರು, ಯಾವ್ದೋ ಡೆಂಟಲ್ ಕಾಲೇಜ್ ಸಿಕ್ಕಿದೆ, ನಂದು ಪ್ರಿಯಾರಿಟಿ ಫಸ್ಟ್ ಆಯುಷ್ ಇತ್ತು ಅಂತಂದ್ರೆ ಎನಿವೇ ತಮ್ಗೆ ಚಾನ್ಸ್ ಇರುತ್ತೆ, ಚಾಯ್ಸ್ 2 ಅಥವಾ 3 ಹಾಕಿ ಮುಂದಿನ ಸುತ್ತಿಗೆ ಬರುವಂತದಕ್ಕೆ ಅದನ್ನ ತಾವು ಮಾಡಬಹುದಾಗಿರುತ್ತೆ. 20ನೇ ತಾರೀಕು 9 ಗಂಟೆ ಮೇಲೆ ಯಾವುದೇ ಅವಕಾಶ ಕೊಡಲ್ಲ. ಯಾರಾದ್ರೂ ಮಿಸ್ ಆಗಿರೋ ಒಬ್ರಿಬ್ರು ವಿದ್ಯಾರ್ಥಿಗಳಿದ್ರೆ, ಇವನ ಏನು 18ನೇ ತಾರೀಕು ಇವತ್ತು ನಾವು ಸಂಜೆ ತನಕ ಕೊಟ್ಟಿದೀವಿ, ಅದ್ರ ಮೇಲೆ ಒಬ್ಬರಿಗೆ ಸಹ ಅವಕಾಶ ಕೊಡಲ್ಲ. ದಯಮಾಡಿ ಆ ಸದುಪಯೋಗ ಪಡಿಸ್ಕೊಂಡು ಕೌನ್ಸಿಲಿಂಗ್ ಬರೋದಾದ್ರೆ ಬನ್ನಿ, ಇಲ್ಲ ಅಂತಂದ್ರೆ ದಯಮಾಡಿ ನಮ್ಗೆ ಒತ್ತಡ ಹಾಕ್ಬೇಡಿ ಅಂತೇಳಿ ಹೇಳ್ತಾ, ಯಾರಿಗೆ ಮಾಕಲ್ಲಿ ಒಳ್ಳೆ ಸೀಟ್ ಸಿಕ್ಕಿದೆ ಶುಭಾಶಯಗಳು ತಮ್ಗೆ. ತಾವು ಸ್ವಲ್ಪ ಇನ್ನೊಂದ್ಸರಿ ತಮ್ಮ ಆಪ್ಷನ್ 8 ಇದನ್ನ ಸ್ಟಡಿ ಮಾಡಿ ತಾವೇನಾದ್ರೂ ಮಾಡೋದಿತ್ತು ಅಂತಂದ್ರೆ ಮಾಡಿ. ನಾವು ಆದಷ್ಟು ಬೇಗ ಈ ಎಲ್ಲ ಪ್ರಕ್ರಿಯೆನ ನಾವು ಮುಗಿಸ್ತೀವಿ, ಅಡ್ಮಿಷನ್ ಶುರು ಮಾಡ್ತೀವಿ. ಮತ್ತೆ MCCದು ಮತ್ತೆ ಇನ್ನೊಂದು ಕೊನೆಯದಾಗಿ, ಟಾಪರ್ಸ್ ಏನಿದ್ದೀರಾ, ಕನ್ನಡಿಗ ಟಾಪರ್ಸ್, ಕರ್ನಾಟಕ ಟಾಪರ್ಸ್, ಫೀಸ್ ವಿಲ್ ಬಿ ಸೇಮ್. ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲಾ ಸರ್ಕಾರಿ ಮೆಡಿಕಲ್ ಕಾಲೇಜುಗಳ 15% ಸೀಟ್ಗಳನ್ನ MCC ಇಂದ ಅಲಾಟ್ ಮಾಡ್ತಾರೆ. ಟ್ಯೂಷನ್ ಫೀಸು ಮತ್ತೆ ಯೂನಿವರ್ಸಿಟಿ ಫೀಸನ್ನ ಸೇರಿಸಿದ್ರೆ ನಮ್ದು ಮತ್ತೆ MCC ಇಂದ ಬರುವಂತದ್ದು ಫೀಸು ಸೇಮ್ ಇದೆ. ದಯಮಾಡಿ ತಾವು KE ಬದಲು ಟಾಪರ್ಸ್ ಇದ್ದವರು MCCಗೆ ಹಾಕಿ, MCC ಇಂದ ಅಡ್ಮಿಷನ್ ತಗೊಳ್ಳಿ ಅನ್ನುವಂಥದ್ದು ನನ್ನ ವಿನಂತಿ. ಸರ್ ಅಲ್ಲಿ ಏನ್ ಸರ್ ನಿಮ್ದಾದ್ರೆ ಬರೀ 750 ರೂಪಾಯಿ ಕೊಟ್ಟು ಹಾಕ್ತಿವಿ, ಆಮೇಲೆ ದುಡ್ಡು ಕಟ್ಟೋದು, ಅಲ್ಲಿ ಮೊದ್ಲೇನೆ ಅದೇನ್ ದೊಡ್ಡ ಸಮಸ್ಯೆ ಅಲ್ಲ. ಮೆಡಿಕಲ್ ಮಾಡೋದು ಹೊರಟಿರೋ ತಾವು ಎಲ್ಲರೂ ಟೆಕ್ ಸೇವಿ ಇದ್ದೀರಾ. ನಮ್ದೇ ರಾಜ್ಯದ್ದು 15% ಮೆಡಿಕಲ್ ಕಾಲೇಜಿನ ಸೀಟ್ಗಳಿದಾವೆ, ನೀವು ಟಾಪರ್ಸ್ ಇದ್ದೀರಾ. ದಯಮಾಡಿ ತಾವು 15% ಇಂದ ಬನ್ನಿ, ಫೀಸು ಸೇಮ್ ಇದೆ, ಏನು ವ್ಯತ್ಯಾಸ ಇಲ್ಲ. MCC ಇಂದ ತಾವು ಬನ್ನಿ, ನಿಮಗೆ ಗೌರವನು ಜಾಸ್ತಿ ಇರುತ್ತೆ. ನಮ್ಮಲ್ಲಿ ಇನ್ನೊಬ್ಬ ಯಾರೋ ಕನ್ನಡಿಗ ಕೆಳಗಿಂದ ಹೋಗೋದಕ್ಕೆ ಅವಕಾಶ ಇರುತ್ತೆ. ದಯಮಾಡಿ ಅಂತವ್ರು ಟಾಪರ್ಸ್ MCC ನಲ್ಲಿ ಸಹ ಪಾರ್ಟಿಸಿಪೇಟ್ ಮಾಡಿ ಸೀಟ್ ತಗೊಳ್ಳಿ ಅಂತ ನಾನು ವಿನಂತಿಯನ್ನ